ಬೇಲೂರು ಪಟ್ಟಣದ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಸದಸ್ಯರ ನಡುವೆ ಗದ್ದಲ ಗಲಾಟೆ ಜೋರಾಗಿತ್ತು, ಕೂಗಾಟ ಕೂಡ ಜೋರಾಗಿತ್ತು. ಶಾಸಕ ಎಚ್.ಕೆ. ಸುರೇಶ್ ಎದುರೇ ಸದಸ್ಯರು ಕಿತ್ತಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೇಲೂರು ಪಟ್ಟಣದ ಸಾಮಾನ್ಯ ಸಭೆಯಲ್ಲಿ ಹೈಡ್ರಾಮವೇ ನಡೆದು ಹೋಯಿತು. ಕಾಂಗ್ರೆಸ್ ಸದಸ್ಯರ ನಡುವೆ ಗದ್ದಲ ಗಲಾಟೆ ಕೂಗಾಟ ಜೋರಾಗಿತ್ತು. ಶಾಸಕ ಎಚ್.ಕೆ. ಸುರೇಶ್ ಎದುರೇ ಸದಸ್ಯರು ಕಿತ್ತಾಟವನ್ನು ನಡೆಸಿಕೊಂಡಿದ್ದಾರೆ. ನೀರಿನ ಗ್ಲಾಸ್ ಅನ್ನು ಒಡೆದುಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದಸ್ಯ ಫಯಾಜ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಸಕರ ಎದುರೇ ಕಿತ್ತಾಡಿಕೊಂಡಿದ್ದಾರೆ ಪುರಸಭೆ ಸದಸ್ಯರುಗಳು. ಸಭೆಯ ಅಧ್ಯಕ್ಷತೆಯನ್ನ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಅವರು ವಹಿಸಿಕೊಂಡಿದ್ದರು. ನೀರಿನ ಗ್ಲಾಸ್ ಅನ್ನು ಒಡೆದುಹಾಕಿ ಆಕ್ರೋಶವನ್ನ ಫಯಾಜ್ ವ್ಯಕ್ತಪಡಿಸಿದ್ದಾರೆ. ಇವರು ಪುರಸಭೆಯ ಸದಸ್ಯರು. ಮಾಜಿ ಪುರಸಭೆ ಅಧ್ಯಕ್ಷ ಗಿರೀಶ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಬೇಲೂರು ಪುರಸಭೆ ಆವರಣದಲ್ಲಿ ಶಾಸಕರ ಎದುರೇ ಸದಸ್ಯರುಗಳು ದೊಡ್ಡ ಮಟ್ಟದ ಹೈಡ್ರಾಮವನ್ನೇ ನಡೆಸಿದ್ರು. ನಂತರ ಶಾಸಕ ಸುರೇಶ್ ಪುರಸಭೆಯ ಸದಸ್ಯರ ವಿರುದ್ಧ ಗರಂ ಆಗಿದ್ದಾರೆ. ದೃಶ್ಯಾವಳಿಗಳಲ್ಲೂ ಗಮನಿಸ್ತಾ ಇರಬಹುದು. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಕೂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಾಪ್, ಗಮನಿಸ್ತಾ ಇದ್ವಿ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕಾದಂಥ ವ್ಯಕ್ತಿಗಳು, ಹಾಗೇನೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದವರು ಈ ರೀತಿಯಾಗಿ ವೈಯಕ್ತಿಕವಾಗಿ ಕಿತ್ತಾಟ ಮಾಡ್ತಾ ಇರೋದು ಯಾಕೆ? ಆ ಸಂಪತ್ತು ಏನಂತ ಹೇಳಿದ್ರೆ, ಇವತ್ತು ಹಾಸನ ಜಿಲ್ಲೆಯ ಬೇಲೂರು ಪುರಸಭೆಯಲ್ಲಿ ಸಾಮಾನ್ಯ ಸಭೆ ಇತ್ತು. ಸಾಮಾನ್ಯ ಸಭೆಯಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಎಚ್.ಕೆ. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಾಮಾನ್ಯ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಆರಂಭದಲ್ಲಿ 1,000 ಸದಸ್ಯರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಈ ಸಂದರ್ಭದಲ್ಲಿ 4ನೇ ವಾರ್ಡ್ ನಲ್ಲಿರುವಂತಹ ಪುರಸಭೆಯ ಮಾಜಿ ಅಧ್ಯಕ್ಷ ಏನ್ ದಾನಿ ಇದ್ದಾರೆ, ಇವರು ಅಕ್ರಮವಾಗಿ ಕಟ್ಟಡವನ್ನ ಕಟ್ಟಿದ್ದಾರೆ. ಜೊತೆಗೆ ಕಂಪ್ಲೀಟ್ ಆಗದಿದ್ದರೂ ಕೂಡ ಅವರು ಈ ಸ್ವತ್ನಲ್ಲಿದ್ದಾರೆ ಅಂತ ಹೇಳಿ ಪುರಸಭೆಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರಿರುವಂತಹ ಅಶೋಕ್ ಅವರು ತಮ್ಮದೇ ಆದಂತಹ ಏನು ಕಾಂಗ್ರೆಸ್ ಸದಸ್ಯರಿದ್ದಾರೆ ಅವರ ವಿರುದ್ಧ ಒಂದು ಆಕ್ರೋಶವನ್ನ ಹೊರ ಹಾಕ್ತಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಸದಸ್ಯ ಫಯಾಜ್ ಏನಿದ್ದಾರೆ, ಇವ್ರು ಕೂಡ ಮಾತಿಗೆ ಮಾತನ್ನ ಅವರ ಜೊತೆಗೆ ಬೆಳೆಸ್ತಾರೆ. ಮಾತಿಗೆ ಮಾತು ಬೆಳೆಸು ಫಯಾಜ್ ಅವರು ತಮ್ಮ ಮುಂಭಾಗ ಇದ್ದಂತ ನೀರಿನ ಗ್ಲಾಸ್ ಅನ್ನ ಒಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಇಡೀ ಸಭೆಯಲ್ಲಿ ಒಂದ್ ರೀತಿ ಅವರ ಪರವಾಗಿ ಒಂದಷ್ಟು ಸದಸ್ಯರು, ಇವರ ಪರವಾಗಿ ಒಂದಷ್ಟು ಸದಸ್ಯರು ಮಾತನಾಡ್ತಾರೆ. ಜೊತೆಗೆ ಶಾಸಕರು ಜೊತೆಗೆ ಕೂಡ ವೇದಿಕೆ ಮುಂಭಾಗಕ್ಕೆ ಹೋಗಿ ಒಂದು ಆಕ್ರೋಶವನ್ನ ಹೋರಾಡ್ತಾರೆ. ಇಬ್ಬರು ಕೂಡ ಮಾತಿಗೆ ಮಾತು ಬೆಳೆದು ಒಂದ್ ರೀತಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದ್ರು. ತದನಂತರ ಅಕ್ಕಪಕ್ಕದಲ್ಲಿದ್ದಂತ ಸ್ಥಳೀಯ ಏನು ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಸಾಮಾನ್ಯ ಸಭೆಯು ಕೂಡ ಮುಂದುವರೆದಿದೆ. ಒಂದ್ ಕಡೆ ಶಾಸಕರ ಅಧ್ಯಕ್ಷತೆಯಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕು, ಜೊತೆಗೆ ತಮ್ಮ ವಾರ್ಡಿನಲ್ಲಿದ್ದಂತ ಸಮಸ್ಯೆಗಳನ್ನ ಸಾಮಾನ್ಯ ಸಭೆಯ ಮುಂದಿಟ್ಟು ತಮಗೆ ಯಾವೆಲ್ಲ ಅನುದಾನಗಳು ಬೇಕು, ಯಾವೆಲ್ಲ ಕಾರ್ಯಕ್ರಮಗಳಾಗಬೇಕು ಅನ್ನೋದನ್ನ ಚರ್ಚೆ ಮಾಡುವಂತದ್ದು ಸಾಮಾನ್ಯ ಸಭೆಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದ್ರೆ ಇವರು ವೈಯಕ್ತಿಕವಾಗಿ ತಮ್ಮ ಪಕ್ಷದ ಸದಸ್ಯರ ವಿರುದ್ಧನೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಒಂದ್ ರೀತಿ ಗದ್ದಲವನ್ನ ಸೃಷ್ಟಿ ಮಾಡುವಂತದ್ದು ಇಲ್ಲಿ ನಿಜಕ್ಕೂ ಕೂಡ ಜನರು ದುರಂತ. ಯಾಕಂದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ತಮ್ಮ ವಾರ್ಡಿಗೆ ಹೋಗಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು. ಆದ್ರೆ ಸಾಮಾನ್ಯ ಸಭೆಯಲ್ಲಿ ಇವರು ವೈಯಕ್ತಿಕವಾಗಿ ಕಿತ್ತಾಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ಪ್ರತಾಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.